ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಗೃಹಲಕ್ಷ್ಮಿ ಯೋಜನೆಯು ನಮಗೆ ತುಂಬ ಸಹಾಯವಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಹೆಣ್ಣು ಮಕ್ಕಳಿಗಾಗಿ ಇದನ್ನು ತುಂಬ ಸರಳವಾಗಿ ನಡೆಸಿಕೊಡುತ್ತಿದ್ದಾರೆ. ಹೀಗಾಗಿ ಈಗ ನಮಗೆ 27ನೇ ಕಂತು ಎಲ್ಲರಿಗೂ ಜಮಾ ಆಗುತ್ತಿದೆ. ಎರಡನೇ ಹಂತದ ಹಣ ಜಮಾ ಆಗುತ್ತಿದೆ. ಹೀಗಾಗಿ ಎಲ್ಲರೂ ನಾವು ತೆಗೆದುಕೋಬೇಕು. 28ನೇ ಕಂತು ಯುಗಾದಿಗೆ ಜಮಾ ಆಗುತ್ತದೆ. ಹಾಗಾಗಿ 3ನೇ ಕಂತು 28ನೇ ಕಂತು ಜಮಾ ಆಗುತ್ತದೆ ಯುಗಾದಿಗೆ. ಹೀಗಾಗಿ ಎಲ್ಲರೂ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೋಡ್ತಾ ಇರಿ. ಹೀಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ, ನಮಗೆ ಎಲ್ಲರಿಗೂ ಯುಗಾದಿಗೆ ಎಲ್ಲ ದುಡ್ಡನ್ನು ಹಾಕುತ್ತೇನೆಂದು 2 ಕಂತು ಹಣವನ್ನು ಹಾಕುತ್ತೇನೆ ಅಂತ ಹೇಳಿದ್ದಾರೆ. ಹೀಗಾಗಿ ಎಲ್ಲರೂ ನಾವು 27ನೇ ಕಂತನ್ನು ನೋಡಬೇಕು. 27ನೇ ಕಂತು ಎಲ್ಲರಿಗೆ ಜಮಾ ಆಗಿದೆ. ರಾಯಚೂರು, ಬೆಳಗಾವಿ ಜಿಲ್ಲೆಗೆ ಜಮಾ ಆಗಿದೆ. ಬೆಳಗಾವಿ, ಗೋಕಾಕ್, ಬಿಜಾಪುರ, ರಾಯಚೂರು ಎಲ್ಲರಿಗೂ ಜಮಾ ಆಗಿದೆ. ಹೀಗಾಗಿ ನಾವು ನಮ್ಮ ಖಾತೆ ತೆಗೆದು ನೋಡಬೇಕು. 28ನೇ ಕಂತು ಇನ್ನು ಒಂದು ವಾರದಲ್ಲಿ ಜಮಾ ಆಗುತ್ತದೆ. ಯುಗಾದಿಗೆ ಎಲ್ಲರೂ ಬಾಯಿ ಸಿಹಿ ಮಾಡಿಕೊಳ್ಳೋಣ, ಹೊಸ ವಿಷಯಗಳೊಂದಿಗೆ ಚರ್ಚೆ ಮಾಡೋಣ. ಯುಗಾದಿಯ ದಿನ ನಮಗೆ ಶುಭ ತರುವ ದಿನ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ, ನಿಮ್ಮ ಯಾವ ಕಂತನ್ನು ನಾವು ಇಡುವುದಿಲ್ಲ, ಎಲ್ಲವನ್ನು ಕೊಡುತ್ತೇವೆ ಅಂತ ಹೇಳಿದ್ದಾರೆ. ಈಗ 2 ಕಂತು ಬಾಕಿ ಇದೆ, ನಮಗೆ ಕೊಡುತ್ತಾರೆ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯು ನಮಗೆ ತುಂಬ ಧನಲಕ್ಷ್ಮಿ ಆಗಿದೆ. ಹೀಗಾಗಿ ನಾವು ಎಲ್ಲರೂ ಸೇರಿ ನೋಡೋಣ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯಗಳನ್ನು ಪಡೆಯೋಣ. ಹೀಗಾಗಿ ನಮಗೆ ಸಂಘಗಳನ್ನು ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಆದರೂ ಇನ್ನೂ ಮಾಡುತ್ತಿಲ್ಲ, ಏಕೆ ತಡ ಮಾಡಿದ್ದಾರೆ. ಸಂಘಗಳನ್ನು ಮಾಡಿ ಎಲ್ಲರಿಗೆ ಲೋನ್ ಕೊಡುವುದನ್ನು ಹೇಳಿದ್ದಾರೆ. ಬ್ಯಾಂಕ್ ಖಾತೆ ತೆಗೆದು ಹೇಳಿದ್ದಾರೆ. ಇನ್ನೂ ನಮಗೆ ತಡ ಮಾಡಿದ್ದಾರೆ. ಅದರ ಬಗ್ಗೆ ನಮಗೆ ತಿಳಿಸಬೇಕು. ತೆಗೆತನಂತ ಹೇಳಿದ್ದಾರೆ. ಹೀಗಾಗಿ ನಮಗೆ ಲೋನನ್ನು ಕೊಡಬೇಕಂತ ಹೇಳಿಕೊಳ್ಳೋಣ. ಇದಾಗಿತ್ತು ಇವತ್ತಿನ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.